ಕಿಸಾನ್ ಹಣದ ಹೆಚ್ಚಳದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ. ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ರೈತರಿಗೆ ಪ್ರಸ್ತುತ ವಾರ್ಷಿಕ 6,000 ರೂಪಾಯಿ ಆರ್ಥಿಕ ನೆರವನ್ನು ನೀಡುತ್ತಿದ್ದು, ಅದನ್ನು ಹೆಚ್ಚಿಸುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದೆ ಇಲ್ಲ ಅಂತ ಕೇಂದ್ರ ಕೃಷಿ ಸಚಿವ ಅರ್ಜುನ್ ಮುಂಡಾ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ. ಪಿಎಂ ಕಿಸಾನ್ ಯೋಜನೆಯ ಆರ್ಥಿಕ ನೆರವನ್ನು ವಾರ್ಷಿಕ 6,000ದಿಂದ 8,000 ಅಥವಾ 12,000ಕ್ಕೆ ಹೆಚ್ಚಿಸುವ ಪ್ರಸ್ತಾವ ಇದೆ ಎನ್ನುವ ಪ್ರಶ್ನೆಗೆ ಲಿಖಿತ ಉತ್ತರ ನೀಡಿದ ಅರ್ಜುನ್ ಮುಂಡಾ, ಅಂತಹ ಯಾವುದೇ ಪ್ರಸ್ತಾಪ ಪರಿಗಣನೆಯಲ್ಲಿ ಇಲ್ಲ. ಮಹಿಳಾ ರೈತರಿಗೂ ಕೂಡ ಆರ್ಥಿಕ ನೆರವನ್ನು ಹೆಚ್ಚಿಸುವ ಚಿಂತೆ ಇಲ್ಲ ಅಂತ ತಿಳಿಸಿದ್ದಾರೆ. 2019ರಲ್ಲಿ ಆರಂಭವಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಅರ್ಹ ರೈತರಿಗೆ 3 ಸಮಾನ ಕಂತುಗಳಲ್ಲಿ ವಾರ್ಷಿಕವಾಗಿ 6,000 ರೂಪಾಯಿಯನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರ ವರ್ಗಾವಣೆ ಮೂಲಕ ತಲುಪಿಸಲಾಗುತ್ತೆ. ಯೋಜನೆಯ ಪ್ರಗತಿ ಬಗ್ಗೆ ವಿವರಿಸಿದ ಸಚಿವರು, ಸರ್ಕಾರವು ಇದುವರೆಗೆ 15 ಕಂತುಗಳಲ್ಲಿ 11 ಕೋಟಿ ರೂಪಾಯಿಯನ್ನು ರೈತರಿಗೆ 2.81 ಲಕ್ಷ ಕೋಟಿಯನ್ನು ವಿತರಿಸಿದೆ. ಇದು ಜಗತ್ತಿನ ಅತಿದೊಡ್ಡ ನೇರ ವರ್ಗಾವಣೆಯ ಯೋಜನೆಯಾಗಿದೆ ಅಂತ ತಿಳಿಸಿದರು. ಜಿಲ್ಲೆಯಲ್ಲಿ ಕಳೆದ ವರ್ಷ ಆಗಸ್ಟ್ನಿಂದ ನವೆಂಬರ್ವರೆಗೆ ಕೇಂದ್ರದಿಂದ 15ನೇ ಕಂತು ಬಿಡುಗಡೆಯಾಗಿದ್ದು, ಅದರಲ್ಲಿ 29,900 ರೈತರಿಗೆ ಮಾತ್ರ ಹಣ ಸಿಕ್ಕಿದೆ. ಉಳಿದವುಗಳನ್ನು ವಲಯ ಮಟ್ಟದಲ್ಲಿ ಅನುಮೋದಿಸಲು ಸಾಧ್ಯವಾಗಿಲ್ಲ ಅಥವಾ ಕಳುಹಿಸುವ ಕೇಂದ್ರದಿಂದ ಅನುಮೋದಿಸಲು ಸಾಧ್ಯವಾಗಿಲ್ಲ. 70,000 ರೈತರು ನೋಂದಾಯಿಸಿಕೊಂಡಿದ್ದಾರೆ. 2019ರಲ್ಲಿ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಪ್ರತಿ 4 ತಿಂಗಳ ನಂತರ ವರ್ಷಕ್ಕೆ 3 ಬಾರಿ ಋತುಮಾನದ ಕೃಷಿಗಾಗಿ 2,000 ರೂಪಾಯಿಗಳನ್ನು ಒದಗಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಜಾರಿಗೆ ತಂದಿತ್ತು. ಅಂದರೆ ಒಬ್ಬ ರೈತರಿಗೆ 1 ವರ್ಷದಲ್ಲಿ 6,000 ರೂಪಾಯಿ ಕೃಷಿಗೋಸ್ಕರ. ಆರಂಭಿಕ ಹಂತದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಯಾವುದೇ ತನಿಖೆ ನಡೆಸದೆ ತರಾತುರಿಯಲ್ಲಿ ರೈತರಿಂದ ಅರ್ಜಿ ತೆಗೆದುಕೊಳ್ಳಲಾಗಿದೆ. ಯೋಜನೆಯನ್ನ ಪ್ರಾರಂಭಿಸಲಾಯಿತು. ಆದರೆ ಕ್ರಮೇಣ ಪರಿಶೀಲನೆ ಪ್ರಾರಂಭವಾಯಿತು. ಸಾಹಿಬ್ಗಂಜ್ನ 70,000 ರೈತರ ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಂಡಿದ್ರು. ಆದರೆ 66,753 ರೈತರು ಮಾತ್ರ ಅರ್ಹರಾಗಿದ್ದು, ಅವರ ಖಾತೆಗಳಿಗೆ ಮೊತ್ತ ಹೋಗ್ತಾ ಇದೆ. ಕೇಂದ್ರ ಸರ್ಕಾರ ಹೆಚ್ಚಿನ ತನಿಖೆ ನಡೆಸಿ ಖಾತೆ ಮತ್ತು ಜಮೀನು ನವೀಕರಣ ಕೇಳಿದಾಗ ತಪ್ಪು ರೈತರು ಪತ್ತೆಯಾಗಿದ್ದು, ಅದರಲ್ಲಿ 327 ರೈತರು ಆದಾಯ ತೆರಿಗೆ ಪಾವತಿದಾರರು ಅಂತ ತಿಳಿದು ಬಂದಿದೆ. ಇವರ ಹಣವನ್ನು ನಿಷೇಧಿಸಲಾಯಿತು. ಇತ್ತೀಚಿನ ನವೀಕರಣದ ಕುರಿತು ಮಾತನಾಡುತ್ತಾ, ಕಳೆದ ವರ್ಷ ಆಗಸ್ಟ್ನಿಂದ ನವೆಂಬರ್ವರೆಗೆ ಕೇಂದ್ರ ಸರ್ಕಾರ 15ನೇ ಕಂತು ಬಿಡುಗಡೆ ಮಾಡಿತು. ಇದರಲ್ಲಿ ಕೇವಲ 29,900 ರೈತರಿಗೆ ಮಾತ್ರ ಮೊತ್ತ ಸಿಕ್ಕಿತು. ಉಳಿದವುಗಳನ್ನು ವಲಯ ಮಟ್ಟದಲ್ಲಿ ಅನುಮೋದಿಸಲು ಸಾಧ್ಯವಾಗಲಿಲ್ಲ ಅಥವಾ ಕಳುಹಿಸುವ ಕೇಂದ್ರದಿಂದ ಅನುಮೋದಿಸಲು ಸಾಧ್ಯವಾಗಲಿಲ್ಲ. ಈವರೆಗೆ ಕೇಂದ್ರ ಸರ್ಕಾರ 15 ಕಂತು ಹಣ ನೀಡಿದ್ದು, 16ನೇ ಕಂತಿನ ಹಣಕ್ಕಾಗಿ ರೈತರು ಕಾಯ್ತಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 16ನೇ ಕಂತು ಫೆಬ್ರವರಿ ಅಂತಿಮ ವಾರದಲ್ಲಿ ಅಥವಾ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಅಂತ ವರದಿಯಾಗಿದೆ. ಇನ್ನು ಕೆಲ ವರದಿಗಳ ಪ್ರಕಾರ ಮೋದಿ ಸರ್ಕಾರವು ಪಿಎಂ ಕಿಸಾನ್ ಯೋಜನೆಯ 16ನೇ ಕಂತನ್ನ ಈ ತಿಂಗಳಿನಲ್ಲಿಯೇ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ.